ಹಾಯ್ ಆಲ್, ವೆಲ್ಕಮ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಮನೆ ಮತ್ತು ನಮ್ಮ ಏರಿಯಾದಲ್ಲಿ ಇರುವ ಮರಗಳು ಅಥವಾ ಗಿಡಗಳ ಬಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಫಸ್ಟ್ ಗಿಡ ನೋಡಿ, ನಮ್ಮ ಮನೆ ಹತ್ರನೇ ಇರೋದು. ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ, ತುಂಬ ಹುಳಿ ಇರುತ್ತೆ. ಇದನ್ನು ಉಪ್ಪಿನಕಾಯಿ ಮಾಡ್ತಾರೆ ಅಥವಾ ಹಾಗೇನೂ ತಿಂತಾರೆ. ನೆಕ್ಸ್ಟು ಬನ್ನಿ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ. ಎಲ್ಚಿ ಮರ ತೋರಿಸ್ತೀನಿ ನೋಡಿ ಎಲ್ಲರೂ. ಒಂದು 2 ಪಾವು ಭತ್ತ ಕೊಟ್ಟರೆ 1 ಪಾವು ಎಳ್ಚಿ ಕೊಡೋರು. ಇದೇನಾ ಉಳ್ಳ ಇದು ಮರ? ಇದು ಕಿತ್ತಿದ್ನ ನೋಡಿ, ಇಷ್ಟೊಂದು ಕಾಯಿ ಇಷ್ಟು ಕೆಳಗೆ ಬಿಟ್ಟೈತೆ. ನೋಡಿಲಿ ಕೆಳಗೆ ನೋಡಿಲಿ. ಇಲ್ಲಿ ಮಾತ್ರ ಇದು ಹತ್ರ ಇರೋದು ನೋಡಿ. ಇದು ಎಲ್ಸಿಕಾಯಿ, ಇದು ಹಣ್ಣಾಗುತ್ತೆ. ಇದನ್ನ ಸಂಕ್ರಾಂತಿಗೆ ಯೂಸ್ ಮಾಡ್ತಾರೆ. ಇದೆಲ್ಲ ನಾನೇ ನೋಡಿರ್ಲಿಲ್ಲ, ಎಲ್ಚಿ ಮರ ಇಲ್ಲಿವರೆಗೂ. ನಾನೇ ಇವತ್ತು ನೋಡ್ತಾರೆ. ಏನು ಕಾಯಿನ ಇನ್ನೂ ಹಣ್ಣಾಗಬೇಕಿದು. 10 ರೂಪಾಯಿ ಅಂತ ಮಾರ್ತಾರೆ. ಮಾರೋರು ಇನ್ನೇನು ಕೊಟ್ಟರು ಗಿಡ ಇಟ್ಕೊಂಡು ಅಳ್ಳಾಡಿಸ್ತಾರೆ, ಇದಿರ್ತಾರೆ. ಯಾವಾಗ ತಿನ್ನಲ್ಲ ಬಿಟ್ಟ ಮುಳ್ಳು. ಇಲ್ಲಿ ಆಲ್ರೆಡಿ 2-3 ಹಣ್ಣಾಗಿದ್ದಾವೆ. ಇದೇನು ಮುಳ್ಳಿನ ಮರನಾ ಇದು? ಸಾಕು ಬಿಡು. ನಮಗಿಷ್ಟು ಸಿಕ್ಕಿದೆ ಇವಾಗ. ಇದೊಂದು ಸಂಕ್ರಾಂತಿಗೆ ಯೂಸ್ ಮಾಡ್ತಾರೆ. ಇದು ಹಂಗೆ ಹಣ್ಣಾಗುತ್ತಮ್ಮ, ಮರ ಇಲ್ಲದೆ ಹಂಗೆ ಹಣ್ಣಾಗುತ್ತಂತೆ ಕಾಯೆಲ್ಲ. ಇದು ಬಿಳಿ ಶಾವಂತಿಗೆ ಹೂವು. ಇದು ಬಿಳಿ ಶಾವಂತಿಗೆ ಹೂವು, ತುಂಬ ಚೆನ್ನಾಗಿ ಬಂದಿದೆ. ಇದೇನಮ್ಮ ತೊಗರಿಕಾಯ ತಣ್ಣಿಕಾಯಿ ಅಂದ ಅಮ್ಮ? ಇದು ತೊಗರಿಕಾಯ ತಣ್ಣಿಕಾಯ ಅಂದಿದ್ದು. ಇದು ತೊಗರಿಕಾಯಿ ಬೀಜ ಮಾಡ್ಬಿಟ್ಟು ಬೀಜ ಹಾಕಿದ್ರೆ ಗಿಡ ಬರುತ್ತಾ? ಸಾರು ಮಾಡ್ಬಿಟ್ಟು ಊಟ ಮಾಡೋದು. ಊಟಕ್ಕಲ್ಲ. ಹಾ ಸರಿ ಆಯ್ತು. ಇಲ್ಲಿದೆ ನೋಡಿ ನಮ್ಮ ಏರಿಯಾದ ಅಡಿಕೆ ಮರ. ಅದನ್ನೇ ನೋಡ್ತಾ ಇರೋದು, ಅಡಿಕೆ ಮರ. ಇಲ್ಲೂ ಒಂದಿದೆ ನೋಡಿ ಅಡಿಕೆ ಮರ. ಒಂದಲ್ಲ 3 ಇದೆ ಆ್ಯಕ್ಚುಲಿ. ಇದೊಂದು 3, ಆಮೇಲೆ ಇಲ್ಲೊಂದು ಚಿಕ್ಕದು 4 ಇದೆ. ಸೊ ಅಡಿಕೆ ಮರ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಎಲ್ಲ ಅಡಿಕೆ ಬಿಟ್ಟಿದೆ. ಸೀಸನ ಗೊತ್ತಿಲ್ಲ ಯಾವಾಗ ಬಿಡುತ್ತೆ ಅಂತ, ಬಟ್ ಇವಾಗ ಬಿಟ್ಟಿದೆ. ಇದು ಒಣಗಿರೋ ಅಡಿಕೆ ಇದೆಲ್ಲ. ಮತ್ತು ಹಲಸಿನ ಮರನೂ ಇದೆ ನಮ್ಮ ಏರಿಯಾದಲ್ಲಿ, ತೋರಿಸ್ತೀನಿ. ಇದು ಕಿತ್ತಿಟ್ಟಿದ್ದಾರೆ ಆಲ್ರೆಡಿ. ಮತ್ತು ಇದು ನೋಡಿ ಸಪೋಟ ಮರ. ಕಾಯಿ ಇದು ಹಣ್ಣಾಗಬೇಕು. ಕೆಲವೊಂದು ಮರದಲ್ಲೇ ಹಣ್ಣಾಗ್ತವೆ, ಇನ್ನು ಕೆಲವು ನಾವು ಕಿತ್ತು ಶಾಖಕ್ಕೆ ಇಟ್ಟರೆ ಡಬ್ಬದೊಳಗೆ ಹಾಕಿ, ಅಕ್ಕಿ ಡಬ್ಬ ಅಥವಾ ಏನಾದರೂ ಕಾವು ಕೊಡೋ ಥರ ಇಟ್ಟರೆ ಅದು ಹಣ್ಣಾಗುತ್ತೆ. ಸೊ ಸಪೋಟ ಮರ ಇದು. ಮತ್ತಿದು ಎತ್ತರದಲ್ಲಿರೋದು ಗೊತ್ತಲ್ಲ, ತೆಂಗಿನ ಮರ. ಇದು ನಮ್ಮ ಏರಿಯಾದಲ್ಲಿ ತೆಂಗಿನ ಮರಕ್ಕೇನು ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಇದ್ದಾವೆ. ಎಲ್ಲರೂ ಮನೇಲಿ ಒಂದು 3-4 ಮರ ಇದ್ದಾವೆ. ಮತ್ತು ನಿಮಗೆ ಇವಾಗ ಹಲಸಿನ ಮರ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಹಲಸು ನೋಡಿ ಎಷ್ಟು ಕೆಳಗಡೆ ಇದೆ, ನಮ್ಮ ಕೈಗೆ ಸಿಗುತ್ತೆ. ಆ್ಯಕ್ಚುಲಿ ಹಲಸಿನ ಹಣ್ಣಾಗೋಕ್ಕೆ ಹಣ್ಣು ತಿಂತಾರೆ, ಇಲ್ಲ ಅಂತಂದರೆ ಹಲಸಿನ ಕಾಯಿ ಪಲ್ಯ, ಹಲಸಿನ ಕಾಯಲ್ಲಿ ಪಲ್ಯ ಕೂಡ ಮಾಡ್ತಾರೆ. ಸೊ ನೋಡಿ ಎಷ್ಟು ಬಿಟ್ಟಿದ್ದಾವೆ. ಇದೆಲ್ಲ ದೊಡ್ಡದಾಗಿ ಹಣ್ಣಾಗಬೇಕು. ಸೊ ಇದು ಹಲಸಿನಕಾಯಿ. ಇದೆಲ್ಲ ದೊಡ್ಡದಾದರೆ ಇದೇ ಹಲಸಿನ ಹಣ್ಣು. ನಿಮಗೆ ದೊಡ್ಡದು ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ತೋರಿಸ್ತೀನಿ ರೀ. ಆ್ಯಕ್ಚುಲಿ ಈ ಮರದಲ್ಲಿದೆ ನೋಡಿ, ಸ್ವಲ್ಪ ದಪ್ಪ ಆಗಿದ್ದಾವೆ ಹಣ್ಣುಗಳು. ಹಾಂ ದಪ್ಪ ಇದ್ದಾವೆ. ಇದು ಇನ್ನೂ ದಪ್ಪ ಆಗುತ್ತೆ, ಇನ್ನೂ ದಪ್ಪ ಆಗಿ ಹಣ್ಣು ಆಗುತ್ತೆ. ಮಸ್ತ್ ಸ್ವೀಟಾಗಿರುತ್ತೆ. ಸೀಸನ್ ಬಂದಾಗ ನಮಗೆ ಹಲಸಿನ ಹಣ್ಣೆ ಊಟ ತಿಂಡಿ ಎಲ್ಲ ಆಗ್ಬಿಟ್ಟಿರುತ್ತೆ. ತುಂಬ ಚೆನ್ನಾಗಿದೆ.
ಇದೆಲ್ಲ ಚಿಕ್ಕ ಕಾಯಿಗಳು ಇದ್ದಾವೆ, ಇಷ್ಟು ಇದ್ದಾವೆ ಒಟ್ಟಿನಲ್ಲಿ. ಸೀಸನ್ ಬಂದರೆ ಹಲಸಿನ ಹಬ್ಬ ನಮಗೆ. ಮತ್ತು ಇದು ಯಾವ ಮರ ಅಂದರೆ ಇದು ನಲ್ಲಿಕಾಯಿ ಮರ. ನಲ್ಲಿಕಾಯಿ ಗೊತ್ತಲ್ಲ ನಿಮಗೆ, ನೋಡಿ ಅಲ್ಲಿ ಮೇಲ್ ಬಿಟ್ಟಿದ್ದಾವೆ, ತುಂಬ ಸಣ್ಣ ಸಣ್ಣಕ್ಕಿದೆ. ಸೊ ದಪ್ಪ ಆದರೆ ಇದು ಟೇಸ್ಟು, ಸಣ್ಣ ಇದ್ದರೆ ಅಷ್ಟು ಟೇಸ್ಟ್ ಇರಲ್ಲ. ನೋಡಿದ್ರಲ್ಲ ಎಷ್ಟು ಬಿಟ್ಟಿದೆ, ವಾ. ಇದು ಕೆಳಗಡೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಹಾಗೆ ಕಿತ್ಕೊಂಡು ಹಾಗೆ ತಿನ್ನೋದು, ಬಿಳಿಸ್ತೀವಿ. ಇನ್ನು ಸ್ವಲ್ಪ ದಪ್ಪ ಆದಮೇಲೆ ಅದನ್ನು ಉದುರಿಸ್ಕೊಂಡು ಕಡ್ಡಿ ತೊಗೊಂಡು ಕೆಡವಿದ್ರೆ ಬೀಳ್ತವೆ. ತಿನ್ನೋದು ಉಪ್ಪು ಖಾರ ಹಾಕ್ಕೊಂಡು ಬಾಯಲ್ಲಿ ನೀರು ಬರ್ತಾ ಇರುತ್ತೆ ನೋಡಿದ್ರೇ ಅದನ್ನ. ಇದು ನಲ್ಲಿಕಾಯಿ ಮರ. ಮತ್ತು ಇದು ನಮ್ಮ ಪಾರ್ಕು, ಏರಿಯಾದು ಪಾರ್ಕು. ಒಟ್ಟಿನಲ್ಲಿ ನಾವಂತೂ ಸ್ವಲ್ಪ ಮರಗಳ ಮಧ್ಯೆನೇ ಇದ್ದೀವಿ ತುಂಬ. ಇಲ್ಲಿ ಮಾವಿನಕಾಯಿ ಮರನೂ ಇದೆ, ಬಟ್ ಮಾವಿನಕಾಯಿ ಸೀಸನಲ್ಲಿ ಅಷ್ಟೇ ಬಿಡೋದು, ಅದು ಸೀಸನಲ್ ಫ್ರೂಟ್ ಅಲ್ಲ. ಸೊ ಮರ ತೋರಿಸ್ತೀನಿ ತಾಳಿ. ಇಲ್ಲಿದೆ ನೋಡಿ ಮಾವಿನಕಾಯಿಯ ಮರ. ಇದು ಕಾಯಿಗಳು ಬಿಡ್ತವೆ ಇಲ್ಲಿ ಸಿಕ್ಕಾಪಟ್ಟೆ. ಇದು ಬಟರ್ ಫ್ರೂಟ್ ಮರ. ಇದು ಪೇರಳೆ ಹಣ್ಣು, ಬಟರ್ ಫ್ರೂಟ್ ಅಂತಲೇ ಅನ್ನೋದು. ಸೀಸನಲ್ಲಿ ಬಿಡೋದು ಇದು ಫ್ರೂಟು. ಈಗಷ್ಟೇ ಹೂ ಆಗ್ತಾ ಇದೆ ಎಲ್ಲ. ಇದು ನಮ್ಮ ಏರಿಯಾದ ದೊಡ್ಡ ಮಾವಿನ ಮರ, ಸಿಕ್ಕಾಪಟ್ಟೆ ದೊಡ್ಡ ಮರ ಇದು. ಮಾವಿನಕಾಯಿ ಬಿಟ್ಟರೆ ಎಲ್ಲ ಕಿತ್ಕೊಳ್ಳೋಕ್ಕೆ ಜನ ತುಂಬಿರ್ತಾರೆ ಇಲ್ಲಿ. ಇದು ಬಿಳಿ ಸಂಪಿಗೆ ಮರ ಅಂತೆ, ಅಲ್ಲಿ ಹೂ ಬಿಟ್ಟಿದೆ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಇದು ಬಿಳಿ ಸಂಪಿಗೆ ಮರ. ಸೊ ಇದು ಯಾವಾಗಲೂ ಬಿಡಲ್ಲ, ಸೀಸನಲ್ಲಿ ಅಷ್ಟೇ ಬಿಡೋದು ಅಷ್ಟೇ. ನಿಮಗೆಲ್ಲ ಬರೀ ಇವತ್ತು ಮರಗಳ ಟೂರ್ ಹಾಕಿಸ್ತಾ ಇದ್ದೀನಿ, ಯಾವ್ಯಾವ ಮರ ಇದೆ ನಮ್ಮ ಏರಿಯಾದಲ್ಲಿ ಅಂತ. ಇದು ಲಕ್ಷ್ಮಣ ಫಲ ಅಂತೆ ಫ್ರೂಟು. ರಾಮಫಲನೂ ಬೇರೆ ಇದೆ ಅಲ್ವಾ. ಇದನ್ನೇನು ಹಾಗೆ ತಿನ್ನೋದಾ? ಇದು ಲಕ್ಷ್ಮಣ ಫಲ ಅಂತೆ. ರಾಮಫಲ ಇದೆ, ಸೀತಾಫಲ ಇದೆ, ಲಕ್ಷ್ಮಣ ಫಲ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು. ನನಗೆ ಇವತ್ತೇ ಗೊತ್ತಾಗ್ತಿರೋದು ನಮ್ಮ ಏರಿಯಾದಲ್ಲಿ ಇಷ್ಟೊಂದು ಫ್ರೂಟ್ಸ್ ಇದ್ದಾವ, ಮರಗಳಿದಾವ ಅಂತ. ಪ್ರಿಟಿ ಇಂಟ್ರೆಸ್ಟಿಂಗ್ ಯಾರ್. ಕಮ್ ಲೆಟ್ಸ್ ಗೋ. ಇವಾಗ ನಾನು ಬೇಲದ ಮರ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಬೇಗ ಸಿಕ್ಕಿದ್ರೆ ನಿಮಗೆ ಬೇಗ ತೋರಿಸ್ಬಿಡ್ತೀನಿ. ಹಾಗೆ ಕಂಟಿನ್ಯೂ ಮಾಡಿ ವಿಡಿಯೋದಲ್ಲಿ. ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಎಲ್ಲಿ ಕತ್ಲೆ ಕಾಣ್ತಾನೆ ಇಲ್ಲ. ಇದು ಬ್ಯಾಲದ ಕಾಯಿ ಮರ, ಬ್ಯಾಲದ ಮರ, ಬ್ಯಾಲದ ಹಣ್ಣು. ಅಲ್ಲಿ ಹಣ್ಣು ಬಿಟ್ಟಿದೆ, ತಡೀರಿ ತೋರಿಸ್ತೀನಿ ಝೂಮ್ ಮಾಡಿ. ಬ್ಯಾಲದ ಕಾಯಿ, ಬೇಲದ ಹಣ್ಣು. ಗೈಸ್ ಇದು ತುಂಬ ಬಿಸಿಲಿದೆ, ಒಂದು ನಿಮಿಷ ಇರಿ, ಒಂದು ಆ್ಯಂಗಲ್ ಚೇಂಜ್ ಮಾಡ್ತೀನಿ. ಹಾಂ, ಈಗ ನೋಡಿ ಕಾಣ್ತಾ ಇದೆ ಬೇಲದ ಹಣ್ಣು, ಕಾಣಿಸ್ತಾ? ಈ ಮರನೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬ್ಯಾಲದ ಮರ, ಇದೇ ಮರ ನೋಡಿ ಇಷ್ಟು ಬಿಟ್ಟಿದೆ. ಇದಿನ್ನೂ ಸಿಕ್ಕಾಪಟ್ಟೆ ದಪ್ಪ ಆಗುತ್ತೆ. ಇದನ್ನು ತಗೊಂಡು ಓಪನ್ ಮಾಡಿ ಜಜ್ಜಿ ಇದಕ್ಕೆ ಉಪ್ಪು ಖಾರ ಬೆಲ್ಲ ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ. ಮತ್ತು ಇದ್ರ ಜೊತೆ ಜ್ಯೂಸು ಮಾಡ್ಕೋಬೋದು, ಬ್ಯಾಲದ ಹಣ್ಣು ಜ್ಯೂಸ್. ಏನಮ್ಮ ಇದು? ಇದು ಬ್ಯಾಲದ ಕಾಯಿ. ಇದನ್ನು ಒಡೆದು ಹಿಂಗೆ ಕೆರೆದು ನೋಡ್ತಾರೆ ಹಣ್ಣಾಗಿದೆಯಾ ಇಲ್ವಾ. ಕಪ್ಪು ಬಂದರೆ ಹಣ್ಣಾಗಿದೆ, ಗ್ರೀನ್ ಬಂದರೆ ಹಣ್ಣಾಗಿಲ್ಲ ಅಂತ. ಇದೆ ನೋಡಿ, ಇದರಲ್ಲೇ ಜ್ಯೂಸ್ ಮಾಡ್ಕೊಳ್ಳೋದು. ನಿಮಗೂ ಇದೆಲ್ಲ ಫ್ರೂಟ್ ನೋಡಿದ್ದೀರಾ, ಇದ್ರ ಮರ ಗೊತ್ತು ಅಂದರೆ ಕಮೆಂಟ್ ಮಾಡಿ. ಇದೆ ಬ್ಯಾಲದ ಹಣ್ಣು, ಜ್ಯೂಸು ಮಾಡ್ಬೋದು, ಒಡೆದ್ಬಿಟ್ಟು ಹಾಗೆ ಉಪ್ಪು ಖಾರ ಹುಳಿ ಹಾಕ್ಕೊಂಡು ಹಾಗೆ ತಿನ್ಬೋದು, ಸೂಪರಾಗಿರುತ್ತೆ. ಇದು ನಿಮಗೆ ಸ್ಮೆಲ್ ಮಾಡಿ ಗಮ್ ಅಂತ ಇದ್ದರೆ ಹಣ್ಣಾಗಿದೆಯಂತೆ, ಇಲ್ಲ ಅಂದರೆ ಇಲ್ವಂತೆ. ಸ್ಮೆಲ್ಲೇನೋ ಬರ್ತಾಯಿದೆ, ಓಪನ್ ಮಾಡಿ ತೋರಿಸ್ತೀನಿ. ವೇಸ್ಟೇನಾಗಲ್ಲ, ತಾಳು. ಹಣ್ಣಾಗಿಲ್ಲ, ಸ್ವಲ್ಪ ಸ್ವಲ್ಪ ಅಷ್ಟೇ ಹಣ್ಣಾಗಿದೆ. ಇದು ನೋಡಿ ಹಣ್ಣಾಗಿಲ್ಲ ಇನ್ನು. ನಿನ್ನ ಮಾತು ಕೇಳ್ಕೊಂಡು ಓಪನ್ ಮಾಡಿದೆ, ತಕ ಹಣ್ಣಾಗಿಲ್ಲ, ಇನ್ನೂ ಸ್ವಲ್ಪ ಆಗಬೇಕು ಹಣ್ಣು. ಇದನ್ನು ತಿಂದು ನೋಡುವ.
ಹುಳಿ ಇದ್ರೆ ಹಣ್ಣಾಗಿಲ್ಲ ಅಂತ. ಉಪ್ಪು ಖಾರ ಹಾಕೊಂಡು ತಿನ್ನೋದು. ಇದು ಪನ್ನೀರ್ ಹಣ್ಣಂತೆ, ಅಲ್ಲಿ ಬಿಟ್ಟಿದೆ ನೋಡಿ, ಅದು ದಪ್ಪ ಆಗಿ ಎಲ್ಲೋ ವಿಶ್ ವೈಟ್ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವೀಟಾಗಿ. ಇದು ಪಾರಿಜಾತ ಮರ, ಹೂ ಇನ್ನೂ ಬಿಟ್ಟಿಲ್ಲ, ಸಂಜೆಗೆ ಬಿಡುತ್ತಂತೆ. ಆದರೆ ಸಂಜೆ ಬಂದು ವಿಡಿಯೋ ಮಾಡ್ಕೋತೀನಿ, ಇಲ್ಲಾಂದರೆ ಐ ಆಮ್ ಸೋ ಸಾರಿ. ಇದು ಸೀತಾಫಲ, ಅಲ್ಲಿ ನಿಮಗೆ ಲಕ್ಷ್ಮಣ ಫಲ ತೋರಿಸ್ತೆ, ಇದು ಸೀತಾಫಲ ಮರ ನೋಡಿ ಹೆಂಗಿದೆ ಫ್ರೂಟ್. ಸೀತಾಫಲ ಬೆಂಗಳೂರಲ್ಲಿ ಇದನ್ನೆಲ್ಲ ದುಡ್ಡು ಕೊಟ್ಟು ತಿನ್ಬೇಕು ನಾವು. ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್, ಸಿ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.